ಈ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ಪೊಲೀಸ್ ಠಾಣೆಯ ಅಧಿಕಾರಿಯಾದ ಸಿಪಿಐ ಸಂತೋಷ್ ಹಳ್ಳೂರ, ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್ ಇವರ ನೇತೃತ್ವದಲ್ಲಿ ವಿಶ್ವರತ್ನ ಬೋಧಿಸತ್ವ ಸಂವಿಧಾನ ಶಿಲ್ಪಿ ಪರಮ ಪೂಜ್ಯ ಡಾ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಇದೇ ಏಪ್ರಿಲ್ 14ರಂದು ಹಮ್ಮಿಕೊಳ್ಳಲಾಗಿದೆ. ಅದರ ಮೂಲವಾಗಿ ಅಥಣಿ ಪೊಲೀಸ್ ಠಾಣೆಯಲ್ಲಿ ಇಂದು ಸಭೆ ಕೂಡ ಕರೆಯಲಾಗಿತ್ತು. ಸಭೆಯಲ್ಲಿ ಮಾತನಾಡಿದ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್, ಸರ್ವ ಸಮಾಜ ಸೇರಿಕೊಂಡು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡೋಣ. ಜಯಂತ್ಯೋತ್ಸವದ ಸಮಯದಲ್ಲಿ ಯಾವುದೇ ರೀತಿ ಗಲಾಟೆಗಳು ನಡೆಯದಂತೆ ನೋಡಿಕೊಳ್ಳಬೇಕು ಹಾಗೂ ಅತಿ ಹೆಚ್ಚಿನ ಧ್ವನಿವರ್ಧಕಗಳನ್ನು ಬಳಕೆ ಮಾಡಬಾರದು. ಒಂದು ವೇಳೆ ಎಲ್ಲಾದರೂ ಈ ನಿಯಮವನ್ನು ಉಲ್ಲಂಘಿಸಿದ್ರೆ ಕಾನೂನು ರೀತಿ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಅಂಬೇಡ್ಕರ್ ಅವರು ನಮಗೆ ಕಾನೂನಿನ ದೇವರು. ನಾವು ಹಾಕಿಕೊಳ್ಳುವ ವರದಿಗಳು ಅವರು ಕೊಟ್ಟಂಥ ಭಿಕ್ಷೆ. ಅವರು ಸಾಗಿದ ಹಾದಿ, ದಿಟ್ಟ ಹೆಜ್ಜೆ, ಅವರ ಹೋರಾಟಗಳು ಚಿಕ್ಕ ಮಕ್ಕಳಿನಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ಅವರ ಸಿದ್ಧಾಂತಗಳನ್ನು ಪಾಲನೆ ಮಾಡುತ್ತಾ ಅವರು ನಡೆದ ದಾರಿಯಲ್ಲಿ ನಾವು ಕೂಡ ಹೆಜ್ಜೆ ಇಡುತ್ತಾ ಸಾಗುತ್ತಾ ಅವರ ಜಯಂತ್ಯೋತ್ಸವವನ್ನು ನಾವು ನೀವೆಲ್ಲ ಒಟ್ಟಾಗಿ ಸೇರಿಕೊಂಡು ಅದ್ದೂರಿಯಾಗಿ ಆಚರಣೆ ಮಾಡೋಣ ಎಂದು ಸಭೆಯಲ್ಲಿ ಎಲ್ಲರಿಗೂ ಸಲಹೆ ಸೂಚನೆಗಳನ್ನು ನೀಡುವ ಮೂಲಕ ಮನವಿ ಮಾಡಿಕೊಂಡರು. ಸಭೆಯಲ್ಲಿ ಸಮಾಜದ ಮುಖಂಡರಾದ ಗೌತಮ್ ಅಶೋಕ್ ಪರಂಜಿಪಿ, ಮಹಂತೇಶ್ ಬ್ಯಾಡಗಿ, ಸುಕುಮಾರ್ ಕಾಂಬಳೆ, ಸುಧಾಕರ್ ಬೆಳ್ಳಂಕಿ, ಗಣೇಶ್ ಮಡ್ಡಿ ಹಾಗೂ ಇನ್ನಿತರ ಮುಖಂಡರು ಸೇರಿದಂತೆ ವಕೀಲರಾದ ರಾಮು ಮರಳರ್, ಶಶಿಕಾಂತ್ ಬ್ಯಾಡಗಿ, ನಿತೀಶ್ ಪಟ್ಟಣ್, ಬಂಗಾರಿ ವಕೀಲರು, ದಯಾನಂದ್ ವಾಗ್ಮೋರೆ, ಸುನಿಲ್ ವಾಗ್ಮೋರೆ, ಪುರಸಭೆ ಸದಸ್ಯರಾದ ಕಲ್ಲೇಶ್ ಮಡ್ಡಿ, ಸಮಾಜದ ಮುಖಂಡರಾದ ಶ್ರೀಧರ್ ಮಡ್ಡಿ, ಬಾಬು ಸಾಬ್ ಕಾಂಬಳೆ, ರವಿ ಕಾಂಬಳೆ ಮತ್ತು ದಲಿತ ಸಮಾಜದ ಯುವ ನಾಯಕರು, ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ರು. ಇದೇ ವೇಳೆ ಅಥಣಿ ಠಾಣೆಯ ಪೊಲೀಸ್ ಅಧಿಕಾರಿಯಾದ ಡಿಎಸ್ಪಿ ಪ್ರಶಾಂತ್ ಮುನ್ನೋಳಿ, ಸಿಪಿಐ, ಪಿಎಸ್ಐ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರು ಅಥಣಿ ತಾಲೂಕಿಗೆ ಸರ್ವ ಸಮಾಜಕ್ಕೆ ವಿಶ್ವರತ್ನ ಬೋಧಿಸತ್ವ ಸಂವಿಧಾನ ಶಿಲ್ಪಿ ಪರಮ ಪೂಜ್ಯ ಡಾ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿದ್ರು.